ಯಾಜಕಕಾಂಡ ಅಧ್ಯಾಯ 2. ಯಾವನಾದರೂ ಯೆಹೋವನಿಗೆ ಧಾನ್ಯ ನೈವೇದ್ಯ ಮಾಡಬೇಕೆಂದಿದ್ದರೆ ಅದು ಗೋಧಿ ಹಿಟ್ಟಾಗಿರಬೇಕು. ಅವನು ಅದರ ಮೇಲೆ ಎಣ್ಣೆಯನ್ನು ಹೊಯ್ದು ಧೂಪವನ್ನಿಟ್ಟು ಅದನ್ನು ಆರೋನನ ವಂಶದವರಾದ ಯಾಜಕರ ಬಳಿಗೆ ತರಬೇಕು. ಯಾಜಕನು ದೇವರಿಗೆ ನೈವೇದ್ಯವಾದದ್ದನ್ನು ಸೂಚಿಸುವುದಕ್ಕಾಗಿ ಆ ಎಣ್ಣೆ ಬೆರೆಸಿದ ಹಿಟ್ಟಿನಲ್ಲಿ ಒಂದು ಹಿಡಿಯನ್ನೂ ಧೂಪವೆಲ್ಲವನ್ನೂ ತೆಗೆದುಕೊಂಡು ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆಯನ್ನುಂಟು ಮಾಡುವುದು. ಆ ನೈವೇದ್ಯದಲ್ಲಿ ಮಿಕ್ಕದ್ದು ಆರೋನನಿಗೂ ಅವನ ವಂಶದವರಿಗೂ ಆಗಬೇಕು. ಅದು ಯೆಹೋವನಿಗೆ ಅರ್ಪಿತವಾದ ಹೋಮ ಶೇಷವಾದದರಿಂದ ಮಹಾಪರಿಶುದ್ಧವಾಗಿದೆ. ನೀವು ಒಲೆಯಲ್ಲಿ ಅಡಿಗೆ ಮಾಡಿದ್ದನ್ನು ನೈವೇದ್ಯವಾಗಿ ಸಮರ್ಪಿಸಬೇಕಾದರೆ ಅದು ಎಣ್ಣೆ ಬೆರೆಸಿದ ಹುಳಿಯಿಲ್ಲದ ಗೋಧಿ ಹಿಟ್ಟಿನ ಹೋಳಿಗೆಗಳಾದರೂ ಎಣ್ಣೆ ಹಾಕಿದ ಹುಳಿಯಿಲ್ಲದ ಕಡುಬುಗಳಾದರೂ ಆಗಿರಬೇಕು. ನೀವು ಅರ್ಪಿಸುವುದು ಕಬ್ಬಿಣದ ಹಂಚಿನ ಮೇಲೆ ಸುಟ್ಟದ್ದಾದರೆ ಅದು ಎಣ್ಣೆ ಬೆರೆಸಿದ ಹುಳಿಯಿಲ್ಲದ ಗೋಧಿ ಹಿಟ್ಟಿನದಾಗಿರಬೇಕು. ಅದನ್ನು ಚೂರು ಚೂರಾಗಿ ಮುರಿದು ಅದರ ಮೇಲೆ ಎಣ್ಣೆ ಹೊಯ್ದು ನೈವೇದ್ಯ ಮಾಡಬೇಕು. ನೀವು ಅರ್ಪಿಸುವುದು ಬಾಂಡ್ಲೆಯಲ್ಲಿ ಪಕ್ವ ಮಾಡಿದ್ದಾದರೆ ಅದು ಎಣ್ಣೆ ಹೊಯ್ದ ಗೋಧಿ ಹಿಟ್ಟಿನದಾಗಿರಬೇಕು. ನೀವು ಈ 3 ವಿಧವಾದ ನೈವೇದ್ಯವನ್ನು ಯೆಹೋವನಿಗೆ ಸಮರ್ಪಿಸುವುದಾದರೆ ಯಾಜಕನಿಗೆ ಒಪ್ಪಿಸಬೇಕು. ಅವನೇ ಅದನ್ನು ಯಜ್ಞವೇದಿಯ ಬಳಿಗೆ ತರಬೇಕು. ಯಾಜಕನು ನೈವೇದ್ಯವನ್ನು ಸೂಚಿಸುವುದಕ್ಕಾಗಿ ಅದರಲ್ಲಿ ಸ್ವಲ್ಪ ಭಾಗವನ್ನು ಪ್ರತ್ಯೇಕಿಸಿ ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆಯನ್ನುಂಟು ಮಾಡುವುದು. ನೈವೇದ್ಯದಲ್ಲಿ ಮಿಕ್ಕದ್ದು ಆರೋನನಿಗೂ ಅವನ ವಂಶದವರಿಗೂ ಆಗಬೇಕು. ಅದು ಯೆಹೋವನಿಗೆ ಅರ್ಪಿತವಾದ ಹೋಮಶೇಷವಾದದರಿಂದ ಮಹಾಪರಿಶುದ್ಧವಾಗಿದೆ. ನೀವು ಯೆಹೋವನಿಗೆ ನೈವೇದ್ಯವಾಗಿ ಸಮರ್ಪಿಸುವ ಯಾವ ಪದಾರ್ಥವನ್ನಾಗಲಿ ಹುಳಿ ಹಿಟ್ಟಿನಿಂದ ಮಾಡಬಾರದು. ಯಾವ ಹುಳಿ ಪದಾರ್ಥವನ್ನಾಗಲಿ ಸಿಹಿ ಪದಾರ್ಥವನ್ನಾಗಲಿ ಯೆಹೋವನಿಗೆ ಹೋಮ ಮಾಡಕೂಡದು. ಅವುಗಳನ್ನು ಪ್ರಥಮ ಫಲವಾಗಿ ಯೆಹೋವನಿಗೆ ಸಮರ್ಪಿಸಬಹುದೇ ಹೊರತು ಯಜ್ಞವೇದಿಯ ಮೇಲೆ ಸುವಾಸನೆಯನ್ನುಂಟು ಮಾಡುವುದಕ್ಕಾಗಿ ಹೋಮ ಮಾಡಕೂಡದು. ಎಲ್ಲ ನೈವೇದ್ಯ ಪದಾರ್ಥಗಳಿಗೂ ಉಪ್ಪು ಹಾಕಿ ಸಮರ್ಪಿಸಬೇಕು. ಉಪ್ಪು ಯೆಹೋವನ ಸಂಗಡ ನಿಮಗಿರುವ ಒಡಂಬಡಿಕೆಯನ್ನು ಸೂಚಿಸುವುದರಿಂದ ಅದು ಯಾವ ನೈವೇದ್ಯ ದ್ರವ್ಯವಾದರೂ ಉಪ್ಪಿಲ್ಲದೆ ಇರಬಾರದು. ನೀವು ಅರ್ಪಿಸುವ ಎಲ್ಲ ಪದಾರ್ಥಗಳಲ್ಲಿಯೂ ಉಪ್ಪು ಸೇರೇ ಇರಬೇಕು. ನೀವು ಯೆಹೋವನಿಗೆ ಪ್ರಥಮ ಫಲ ನೈವೇದ್ಯವನ್ನು ಮಾಡಬೇಕಾದರೆ ಗೋಧಿಯ ಹಸಿ ತೆನೆಗಳನ್ನು ಬೆಂಕಿಯಲ್ಲಿ ಸುಟ್ಟು ಉಮ್ಮಿಗೆ ಸಮರ್ಪಿಸಬೇಕು. ಅದು ನೈವೇದ್ಯ ವಸ್ತುವಾದದರಿಂದ ಅದರ ಮೇಲೆ ಎಣ್ಣೆ ಹೊಯ್ದು ಧೂಪವಿಡಬೇಕು. ಯಾಜಕನು ನೈವೇದ್ಯವನ್ನು ಸೂಚಿಸುವುದಕ್ಕಾಗಿ ಆ ಉಮ್ಮಿಗೆಯಲ್ಲಿಯೂ ಎಣ್ಣೆಯಲ್ಲಿಯೂ ಸ್ವಲ್ಪ ಭಾಗವನ್ನು ತೆಗೆದುಕೊಂಡು ಧೂಪವೆಲ್ಲವನ್ನೂ ಅದಕ್ಕೆ ಸೇರಿಸಿ ಅಗ್ನಿಯ ಮೂಲಕ ಯೆಹೋವನಿಗೆ ಹೋಮ ಮಾಡಬೇಕು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಯೇಸು ಕರ್ತನ ಹೆಸರಿನಲ್ಲಿ ನಿಮಗೆ ಸ್ವಾಗತ ಬಯಸ್ತೇವೆ. ಇಂದಿನ ನಮ್ಮ ಅಧ್ಯಯನ ಯಾಜಕಕಾಂಡ ದ ಬುಕ್ ಆಫ್ ಲೆವಿಟಿಕಸ್ 2ನೇ ಅಧ್ಯಾಯ ಚಾಪ್ಟರ್ 2. ಯಾಜಕಕಾಂಡ 1ನೇ ಅಧ್ಯಾಯದಲ್ಲಿ ಯಾರಾದರೂ ಪಾಪ ಪರಿಹಾರವನ್ನು ಹೊಂದಬೇಕಾದರೆ ಸೃಷ್ಟಿಸಲ್ಪಟ್ಟಂಥ ಪ್ರತಿ ಮನುಷ್ಯನು ಅಥವಾ ಹಾಗೂ ವಿಮೋಚಿಸಲ್ಪಟ್ಟಂಥ ಪ್ರತಿ ಮನುಷ್ಯನು ತಪ್ಪು ಮಾಡುವ ಸಾಧ್ಯತೆ. ಆದಿಕಾಂಡದ ಪುಸ್ತಕದಲ್ಲಿ ಸೃಷ್ಟಿಸಲ್ಪಟ್ಟಂಥ ಮನುಷ್ಯನು, ವಿಮೋಚನಕಾಂಡ ಪುಸ್ತಕದಲ್ಲಿ ವಿಮೋಚಿಸಲ್ಪಟ್ಟಂಥ ಮನುಷ್ಯನು ತಪ್ಪು ಮಾಡುವ ಸಾಧ್ಯತೆ ತಿಳಿದೋ ತಿಳಿಯದೆ ಅಂಥ ಮನುಷ್ಯನಿಗೆ ದೇವರೊಂದಿಗೆ ಸತ್ಸಂಬಂಧ ಮತ್ತೆ ಬೆಳೆಸಲಿಕ್ಕೆ, ಆ ಒಂದು ಸಂಬಂಧವನ್ನು ದೇವರೊಂದಿಗೆ ಮೇಂಟೈನ್ ಮಾಡಲಿಕ್ಕೆ ಬೇಕಾದಂಥ ಅನುಕೂಲ, ಬೇಕಾದಂಥ ಪ್ರೊವಿಷನ್ ಏನಂದರೆ ಯಜ್ಞವು, ಹೋಮವು, ಬಲಿ. ಮತ್ತು ಇದರ ಕುರಿತಾಗಿ ನೋಡುವಾಗ ಯಜ್ಞವನ್ನು ಅದರ ಮೇಲೆ ತಲೆ ಮೇಲೆ ಕೈಯಿಟ್ಟು ಅದನ್ನು ದೇವರ ಮುಂದೆ ಯೆಹೋವನ ಎದುರಿನಲ್ಲಿ ಅದನ್ನು ವಧಿಸಬೇಕೆಂಬುದಾಗಿ ವಧಿಸಿ ಅದನ್ನು ತುಂಡು ತುಂಡಾಗಿ ಮಾಡಬೇಕು. 1ನೇ ಅಧ್ಯಾಯ 6ನೇ ವಚನ ಯಾಜಕಕಾಂಡ ಅದು ಏನನ್ನು ತೋರಿಸ್ತದೆ ಅಂತ ಹೇಳಿದ್ರೆ ಸುಮ್ಮನೆ ಒಂದು ಟೋಟಲ್ ಆಗಿ ಒಂದು ಪ್ಯಾಕೇಜ್ ಆಗಿ ಹಾಗೆ ಕೊಡುವಂಥದ್ದಲ್ಲ, ತುಂಡು ತುಂಡಾಗಿ ನಾವು ಕೂಡ ಸಮರ್ಪಿಸುವಾಗ ದೇವರೇ ನನ್ನನ್ನು ಸಂಪೂರ್ಣವಾಗಿ ನೀನು ಕೊಟ್ಟಿದ್ದೇನೆ ಅಂತ ಹೇಳ್ಬೋದು, ಒಳ್ಳೆಯದು. ಆದರೆ ಅದೇ ಸಂದರ್ಭದಲ್ಲಿ ರೋಮ 12:1
ಭಾಗವಾಗಿ ಕೂಡ ನಮ್ಮನ್ನು ಕೊಡಬೇಕು. ಕೆಲವರಿಗೆ ಕಣ್ಣು ಸಮಸ್ಯೆ ಇರ್ಬೋದು, ಕೆಲವರಿಗೆ ನಾಲಿಗೆ ಸಮಸ್ಯೆ ಇರ್ಬೋದು, ಕೆಲವರಿಗೆ ಕಿವಿ ಹರಟೆ ಮಾತು ಕೇಳಿಸ್ಕೊಳ್ಳೋ ಸಮಸ್ಯೆ ಇರ್ಬೋದು, ಕೆಲವರಿಗೆ ಕೈ ಸಮಸ್ಯೆ ಆಗಿರ್ಬೋದು, ತಪ್ಪಿಗೆ ನಡೆಸುವಂಥದ್ದು, ಕಾಲು ಕೆಲವರಿಗೆ ಸಮಸ್ಯೆ ಆಗಿರ್ಬೋದು, ಕೆಲವರಿಗೆ ಹೃದಯ ಸಮಸ್ಯೆ ಆಗಿರ್ಬೋದು, ಸವಾಲಾಗಿರ್ಬೋದು. ಆಗ ನಾವು ತುಂಡು ತುಂಡಾಗಿ ಪ್ರತ್ಯೇಕವಾಗಿ ದೇವರಿಗೆ, ಸ್ವಾಮಿ ನನ್ನ ಕಣ್ಣನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತೇನೆ, ಸ್ವಾಮಿ ನನ್ನ ಕಿವಿಯನ್ನು, ನನ್ನ ಬಾಯನ್ನು, ನನ್ನ ಕೈಯನ್ನು, ನನ್ನನ್ನೇ ಈ ರೀತಿಯಾಗಿ ಸಂಪೂರ್ಣವಾಗಿ ಒಪ್ಪಿಸ್ತೇನೆ ಎಂಬುದನ್ನು ಸೂಚಿಸುವಂಥದ್ದು ಈ ತುಂಡು ತುಂಡಾಗಿ ಎಂಬುದಾಗಿ ಹೇಳಿದ್ವ ಯಾಜಕಕಾಂಡ 1:7. ಮತ್ತು ಯಾಜಕನ ಅದನ್ನು ಪೂರ್ತಿಯಾಗಿ ಯಜ್ಞವೇದಿಯ ಮೇಲೆ ಇಡಬೇಕಂತ ದೇವರು ಹೇಳಿದರು. ಪೂರ್ತಿಯಾಗಿ ಅಂತ ಯಾಜಕಕಾಂಡ 1ನೇ ಅಧ್ಯಾಯ 9ನೇ ವಚನ, ಯಾಜಕಕಾಂಡ 1ನೇ ಅಧ್ಯಾಯ 13ನೇ ವಚನ, ಪೂರ್ತಿಯಾಗಿ. ಯಾಕಂತ ಹೇಳಿದ್ರೆ ಅರ್ಧ ಅಲ್ಲ, ಕೊಡ್ತೀವಿ ನಾವು, ದೇವರಿಗೆ ಸಂಪೂರ್ಣವಾಗಿ ಕೊಡಬೇಕು ಎಂಬುದನ್ನು ಸೂಚಿಸ್ತದೆ. ಅಷ್ಟೇ ಅಲ್ಲ, ಪ್ರಾಣಿ ನಾವು ಇದರ ನಡುವೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ಕೊಟ್ಟದ್ದು ಪೂರ್ತಿಯಾಗಿ, ಅರ್ಧ ಮನಸ್ಸಿನಿಂದ ಆತನು ಕೊಡಲಿಲ್ಲ. ಈಗೋ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ನಾನು ಈ ಭೂಲೋಕಕ್ಕೆ ಬಂದಿದ್ದೇನೆ ಎಂಬುದಾಗಿ ಕೀರ್ತನೆ 40. ಮತ್ತು ಅದೇ ಸಂದರ್ಭದಲ್ಲಿ ಅದನ್ನೇ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಹೇಳಲಾಗಿದೆ. ಯಾಜಕಕಾಂಡ ಪುಸ್ತಕಕ್ಕೂ ಈ ಇಬ್ರಿಯರಿಗೆ ಬರೆದ ಪತ್ರಿಕೆಗೂ ಭಾಳ ಹತ್ತಿರ ಸಂಬಂಧ. ಇದರಲ್ಲಿ ಇರ್ತಕ್ಕಂಥದ್ದನ್ನು, ಯಾಜಕಕಾಂಡದಲ್ಲಿರುವಂಥದ್ದನ್ನು ಒಂದು ಕಾಮೆಂಟ್ರಿ, ಒಂದು ಫುಲ್ಫಿಲ್ಮೆಂಟ್, ವಿಮರ್ಶೆ, ಪೂರೈಕೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ಬೋದು. ಅದನ್ನು ಮುಂದಿನ ಅಧ್ಯಾಯಗಳಲ್ಲಿ ನಾವು ನೋಡಲಿಕ್ಕೆ ಉಂಟು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. 2ನೇ ಅಧ್ಯಾಯದ 1ರಿಂದ 16 ವಚನಗಳನ್ನು ಈಗ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 1ನೇ ಅಧ್ಯಾಯದ ಕೊನೆಯ ವಚನ ಯಾವ ರೀತಿಯಾಗಿ ಮುಗಿಯಿತು ಎಂಬುದನ್ನು ನೆನಪಿಸಲು ಬಯಸ್ತೇನೆ. ಅದೇನಂತ ಹೇಳಿದ್ರೆ, ಆ ಬಲಿಯನ್ನು, ಆ ಯಜ್ಞವನ್ನು ದೇವರಿಗೆ ಸಮರ್ಪಿಸುವಾಗ ಅದು ಯಾವುದು? ಆ ಬಲಿ, ಆ ಯಜ್ಞವು, ಆ ಹೋಮವು, ಸರ್ವಾಂಗ ಹೋಮವು, ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆಯನ್ನು ಉಂಟು ಮಾಡುವ ಸರ್ವಾಂಗ ಹೋಮವಾಗಿದೆ. ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆಯನ್ನು ಉಂಟು ಮಾಡುವ ಸರ್ವಾಂಗ ಹೋಮವಾಗಿದೆ. ಹೌದು, ಒಂದು ಕಡೆ ನಾವು ನೋಡ್ತೀವಿ, ಅದು ಅಂತ ಹೇಳುವಾಗ ಅದು ಬಲಿಯಾದಂಥ ಪ್ರಾಣಿ. ಯಾವುದಕ್ಕೆ ಸಂಕೇತ? ಯೇಸು ಕ್ರಿಸ್ತನಿಗೆ. ಅಗ್ನಿಯ ಮೂಲಕ ಯಾವುದಕ್ಕೆ ಸಂಕೇತ? ಪವಿತ್ರಾತ್ಮ. ಯೆಹೋವನಿಗೆ ತಂದೆ. ಈ ಒಂದು ಬಲಿಯಲ್ಲಿ, ಈ ಒಂದು ಯಜ್ಞದಲ್ಲಿ, ಈ ಒಂದು ಯಾಜಕಕಾಂಡದಲ್ಲಿ ತಂದೆ, ಮಗ, ಪವಿತ್ರಾತ್ಮರನ್ನು ನಾವು ನೋಡ್ಬೋದು. ಪ್ರತಿ ಸ್ಟೇಜ್ನಲ್ಲಿ, ಪ್ರತಿ ಹಂತದಲ್ಲಿ, ಪ್ರತಿ ಅಧ್ಯಾಯದಲ್ಲಿ ತ್ರಯೇಕ ದೇವರು ತನ್ನನ್ನೇ ಯಾವ ರೀತಿಯಾಗಿ ಸಮರ್ಪಿಸಿಕೊಳ್ತಾನೆ? ಮಾನವ ಕುಲದ ಕಲ್ಯಾಣಕ್ಕಾಗಿ, ಮಾನವ ಕುಲದ ಶುಭಕ್ಕಾಗಿ, ಮಾನವರಾದ ನಮಗೆ ಒಳಿತನ್ನು ತರಬೇಕು, ನಮಗೆ ಆಶೀರ್ವಾದ ಬರಬೇಕು, ನಮಗೆ ಅಬ್ರಹಾಮನ ಆಶೀರ್ವಾದ ಬರಬೇಕು, ನಾವು ಮಹಿಮೆಯಿಂದ ಮಹಿಮೆ ಸಾಗಬೇಕಂತ ಎಂಥ ಒಳ್ಳೆ ದೇವರು ಎಂಬುದಾಗಿ ನಾವು ಕೊನೆಗೆ ಹೇಳಬೇಕಾಗ್ತದೆ. ಅಥವಾ ಕೀರ್ತನೆಗಾರನ ಜೊತೆಗೆ ಸೇರಿಕೊಂಡು ನಾವು ಹೇಳಬಹುದು, ದ ಲಾರ್ಡ್ ಈಸ್ ಗುಡ್, ಕರ್ತನು ಒಳ್ಳೆಯವನು, ಆತನ ಕೃಪೆಯು ಯುಗಯುಗಾಂತರದಲ್ಲಿ ನಿರಂತರವೂ, ಆತನ ದಯೆಯು ಯುಗಯುಗಾಂತರದಲ್ಲಿ ಇರಲಿ ಎಂಬುದಾಗಿ ನಾವು ಹೇಳಬೇಕಾಗ್ತದೆ. 2ನೇ ಅಧ್ಯಾಯ 1ನೇ ವಚನ, ಯಾಜಕಕಾಂಡ, ದ ಬುಕ್ ಆಫ್ ಲೆವಿಟಿಕಸ್ ಚಾಪ್ಟರ್ 2 ವರ್ಸ್ 1, ಯಾವನಾದರೂ ಯೆಹೋವನಿಗೆ ಧಾನ್ಯ ನೈವೇದ್ಯ ಮಾಡಬೇಕಂತಿದ್ರೆ, ಮೊದಲು ಸರ್ವಾಂಗ ಹೋಮ ನೋಡಿದ್ವಿ, ಈಗ ಧಾನ್ಯ ನೈವೇದ್ಯ ಅಂತ ಹೇಳ್ಬಿಟ್ಟು. ಕೆಲವು ಸಾರಿ ಶ್ರೀಮಂತರಿಗೆ ಒಂದು ವೇಳೆ ದೊಡ್ಡ ದೊಡ್ಡ ಪಶುಗಳನ್ನು, ಪ್ರಾಣಿಗಳನ್ನು ಬಲಿ ಕೊಡಲು ಸಾಧ್ಯ, ಆದರೆ ಧಾನ್ಯಗಳನ್ನು, ಬಡವರಂಥವರಿಗೆ ಪಕ್ಷಿ, ಧಾನ್ಯ, ಇಂಥ ಆಯ್ಕೆಗಳನ್ನು ದೇವರು ಕೊಟ್ಟಿರುವಂಥದ್ದನ್ನು ಯಾಜಕಕಾಂಡದಲ್ಲಿ ನಾವು ನೋಡ್ತೇವೆ. ಅದು ಕೂಡ ಕೈಂಡ್ ಆಫ್ ಹಿಮ್, ದೇವರ ಒಂದು ದಯೆ, ದೇವರ ಒಂದು ಕರುಣೆ
ಮನುಷ್ಯರನ್ನು ತಾನು ಸೃಷ್ಟಿ ಮಾಡಿದಂಥ, ತಾನು ವಿಮೋಚಿಸಿದಂಥ ಜನರು ಯಾವ ರೀತಿಯಾಗಿ ಅವರು ಒಂದು ವೇಳೆ ಬಡವರಾಗಿರ್ಲಿಕ್ಕೆ ಸಾಧ್ಯ, ಒಂದು ಆಯ್ಕೆ ಅವ್ರಿಗೆ ಕೊಡೋಣ, ಚಾಯ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ದೇವರ ಆ ರೀತಿಯಾಗಿ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಯಾವನಾದರೂ ಯೆಹೋವನಿಗೆ ಧಾನ್ಯ ನೈವೇದ್ಯ ಮಾಡಬೇಕಂತಿದ್ರೆ ಅದು ಗೋಧಿಯ ಹಿಟ್ಟಾಗಿರಬೇಕು. ಗೋಧಿ ಹಿಟ್ಟು, ಅವನು ಅದರ ಮೇಲೆ ಎಣ್ಣೆಯನ್ನು ಹೊಯ್ದು, ಎಣ್ಣೆ ಪವಿತ್ರಾತ್ಮನಿಗೆ ಸಂಕೇತ. ನಮ್ಮ ಬಲಿ, ನಮ್ಮ ಯಜ್ಞ, ನಮ್ಮ ತ್ಯಾಗ, ನಮ್ಮ ಕೊಡುಗೆ ಇವೆಲ್ಲವೂ ಪವಿತ್ರಾತ್ಮ ಪ್ರೇರಿತವಾಗಿ ಪವಿತ್ರಾತ್ಮನಿಂದ ಅದು ಸುರಿಸಲ್ಪಟ್ಟು ಎಣ್ಣೆಯನ್ನು ಹೊಯ್ದು ಎಂಬುದಾಗಿ ಆತನಿಂದ ನಾವು ಕೊಡಬೇಕು. ಪ್ರೆಸೆಂಟ್ ಯುವರ್ ಬಾಡೀಸ್ ಎಂಬುದಾಗಿ ಭಕ್ತನಾದ ಪೌಲನು ರೋಮಾಪುರದ ದೇವಜನರಿಗೆ ಹೇಳಿದಾಗ 12:1 ಅದನ್ನು ತಾವಾಗಿಯೇ ಆಟೋಮೆಟಿಕ್ಕಾಗಿ ಕೊಡಲಿಕ್ಕೆ ಆಗಲ್ಲ. ಪವಿತ್ರಾತ್ಮನ ಪ್ರೇರಣೆಯಿಂದ ಕೊಡುವಂಥದ್ದು ಸೂಕ್ತವಾದದ್ದು, ವಂಡರ್ಫುಲ್, ಅತಿಶಯ ಅನುಭವ. ಪವಿತ್ರಾತ್ಮನ ಸಹಾಯದಿಂದ ಸಜೀವ ಯಜ್ಞವಾಗುವಂಥದ್ದು. ಪವಿತ್ರಾತ್ಮನ ಹೊರತು ನಾವು ನಮ್ಮನ್ನು ಸಮರ್ಪಿಸಿಕೊಳ್ಳುವಲ್ಲಿ ಅದು ಕೂಡ ಸಾಧ್ಯ. ಆದರೆ ಆ ಬೆಂಕಿ ಇಲ್ಲದ ಒಂದು ಹೋಮ ಅದು ಅಂಗೀಕೃತವಾದಂಥ ಹೋಮವಲ್ಲ. ಕೆಲವು ಸಾರಿ ಈ ಯಜ್ಞವನ್ನು ಹಳೆ ಒಡಂಬಡಿಕೆಯಲ್ಲಿ ಸಮರ್ಪಿಸಿಬಿಟ್ಟು ಕಾಯ್ತಾ ಇದ್ರು, ಏನಾಗ್ತದೆ ನೋಡೋಣ, ದೇವರು ಅದನ್ನು ಅಂಗೀಕರಿಸಿದ್ದನ್ನು ದೇವರಿಂದ ಬೆಂಕಿ ಬರ್ತದ ಅಂತ ಹೇಳ್ಬಿಟ್ಟು ಕೆಲವು ಸಾರಿ ಆಶ್ಚರ್ಯವಾದ ರೀತಿಯಲ್ಲಿ ಅಮೋಘವಾಗಿ ದೇವರ ಒಂದು ಸನ್ನಿಧಾನವು ಕಾಣಿಸ್ಕೊಂಡು ದೇವರು ನಾನು ಸ್ವೀಕಾರ ಮಾಡಿದ್ದೇನೆ ಮಕ್ಕಳೇ ಎಂಬಂಥ ಘೋಷಣೆಯ ಇಲ್ಲದಿದ್ದಾಗ್ಯೂ ಅದನ್ನು ಆ ರೀತಿಯಾಗಿ ದೇವರು ಸ್ವೀಕರಿಸಿದ್ದನ್ನು ನೋಡಿಬಿಟ್ಟು ಜನರು ಭಾಳ ಖುಷಿ ಪಡ್ತಿದ್ದಾರೆ. ಅದನ್ನು ನಾವು ಅನಂತರ ಕೆಲವು ಅಧ್ಯಾಯಗಳಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಧಾನ್ಯ ನೈವೇದ್ಯ ಮತ್ತು ಗೋಧಿಯ ಹಿಟ್ಟಾಗಿರಬೇಕು, ಅದರ ಮೇಲೆ ಎಣ್ಣೆ ಮೊದಲನೇ ವಚನ ಸುರಿಸಬೇಕು, ಆನಂತರ ಧೂಪವನ್ನಿಟ್ಟು. ಹಾಗಾದರೆ ನಮ್ಮ ಜೀವನದಲ್ಲಿ ನಮ್ಮನ್ನೇ ಒಂದು ಧಾನ್ಯವಾಗಿ, ಒಂದು ಗೋಧಿಯಾಗಿ ಸಮರ್ಪಿಸುವಾಗ ಪವಿತ್ರಾತ್ಮನ ಎಂಬ ಎಣ್ಣೆಯ ಸಹಾಯದಿಂದ ಅದನ್ನು ಪ್ರಾರ್ಥನಾಪೂರ್ವಕವಾಗಿ ಸಮರ್ಪಿಸಬೇಕು, ಇಷ್ಟಪೂರ್ವಕವಾಗಿ ಸಮರ್ಪಿಸಬೇಕು. ಒಂದು ಸಾರಿ ಕೆಲವು ಗ್ರೀಕರು ಯೇಸು ಕರ್ತನನ್ನು ನೋಡಬೇಕಂತ ಹೇಳ್ಬಿಟ್ಟು ಬಂದಿದ್ದರು ಜಾತ್ರೆಗೆ. ಆ ಜಾತ್ರೆ ಸಮಯದಲ್ಲಿ ನಾವು ಯೇಸುವನ್ನು ಕಾಣಬೇಕು, ಯೇಸುವನ್ನು ನೋಡಬೇಕು, ಕಾಣಬೇಕು ಅಂತ ಹೇಳ್ಬಿಟ್ಟು ವಿ ವಾಂಟ್ ಟು ಸಿ ಜೀಸಸ್ ಎಂಬುದಾಗಿ ಹೇಳಿದರು. ಆ ಮಾತನ್ನು ಶಿಷ್ಯರು ಯೇಸು ಕರ್ತನಿಗೆ ಹೋಗಿ ಹೇಳಿದಾಗ ಯೇಸು ಸ್ವಾಮಿ ಹೇಳಿದಂಥ ಮಾತು ಭಾಳ ವಿಚಿತ್ರವಾಗಿದೆ, ಒಂದಕ್ಕೊಂದು ಸಂಬಂಧ ಇಲ್ಲ ಎಂಬುದಾಗಿದೆ. ಯೇಸುವನ್ನು ನೋಡಬೇಕಂತ ಹೇಳಿ ಕಳಿಸಿದರೆ ಏನಂತ ಹೇಳಬೇಕು, ಆಗಲಿ ನಾನು ಬರ್ತೀನಿ ಅಲ್ಲೇ ಇರ್ರಿ ಎಂಬುದಾಗಿ ಹೇಳ್ತೀವಲ್ಲ. ಆದರೆ ಯೇಸು ಕರ್ತನು ಹೇಳಿದಂಥ ಮಾತು ಏನಾಗಿತ್ತು ಅಂದರೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇ ಆಗಿ ಉಳಿಯೋದು, ಸತ್ತರೆ ಬಹಳ ಫಲ ಕೊಡುವುದು. ಯೋಹಾನ 12:24. ಅವರು ಕೇಳಿದ ಪ್ರಶ್ನೆ ಏನಾಗಿತ್ತು? 21ನೇ ವಚನ ಯೋಹಾನ 12ರಲ್ಲಿ, ಅಯ್ಯ ನಾವು ಯೇಸುವನ್ನು ನೋಡಬೇಕೆಂದಿದ್ದೇವೆ ಎಂದು ಬೇಡಿಕೊಂಡ್ರು. ಆಗ ಫಿಲಿಪ್ಪನು ಹೋಗಿ ಕೆಲವರು ಯಾರು ನೀನು ನೋಡಬೇಕಂತ ಹೇಳಿದಾಗ ಯೇಸು ಸ್ವಾಮಿ ಹೇಳಿದಂಥ ಮಾತು 24ನೇ ವಚನದಲ್ಲಿ ವಿಚಿತ್ರವಾಗಿತ್ತು, ಟ್ಯಾಲಿ ಆಗಲಿಕ್ಕಿಲ್ಲ ಒಂದಕ್ಕೊಂದು. ಆದರೆ ನಾವು ಅದನ್ನು ಈ ರೀತಿಯಾಗಿ ತಿಳ್ಕೊಳ್ಬೋದು ಪ್ರಿಯ ವೀಕ್ಷಕರೇ. ಅದೇನಂತ ಹೇಳಿದ್ರೆ, ನಾನು ನೋಡಬೇಕಂತಿದ್ದೀರಾ, ಹಾಗಾದರೆ ನೀವು ಸಾಯಬೇಕಂತಿದ್ದರೆ ನನ್ನ ನೋಡಬೇಕೆಂದಿರುವ ನಿಮ್ಮ ಹಂಬಲವು ನೆರವೇರ್ತದೆ. ದೇರ್ ಈಸ್ ಅ ರೆವಲೇಷನ್ ಆಫ್ ಜೀಸಸ್ ದಟ್ ಕಮ್ಸ್ ಥ್ರೂ ಬ್ರೋಕನ್ನೆಸ್. ಯೇಸು ಕ್ರಿಸ್ತನ ಕುರಿತಾದಂಥ ಪ್ರಕಟಣೆ, ಯೇಸುವನ್ನು ನೋಡಬೇಕಂತ ಹೇಳಿದರೆ, ಆತ್ಮಿಕವಾಗಿ ನೋಡಬೇಕಂತ ಹೇಳಿದ್ರೆ, ಎಕ್ಸೈಟ್ ಆಗಿ ಸುಮ್ಮನೆ ಬಾಹ್ಯಾಚಾರವಾಗಿ ನೋಡುವಂಥದ್ದಲ್ಲ, ಆತ್ಮಿಕವಾಗಿ ಅಂತರಂಗಿಕವಾಗಿ ಯಾವಾಗಲೂ ನೋಡ್ತಾ ಇರಬೇಕಾದರೆ ಗೋಧಿಯ ಕಾಳಿನಂತೆ ಭೂಮಿಯಲ್ಲಿ ಬಿದ್ದು ಸಾಯಬೇಕು, ಸಾಯದಿದ್ದರೆ ಒಂದೇ ಆಗಿ ಉಳಿಯೋದು ಎಂಬುದಾಗಿ ಹೇಳಿದಂಥ ಮಾತು ನನಗೆ ನೆನಪಿಗೆ ಬರ್ತದೆ. ಅದನ್ನೇ ನಾವು ಈ ಗೋಧಿ ಎಂಬುದಾಗಿ ಹೇಳಿದಾಗ ಯಾಜಕಕಾಂಡದಲ್ಲಿ ಆ ಒಂದು ಮಾತನ್ನು ನಾವು ನೋಡ್ತೇವೆ. ಈ ರೀತಿಯಾಗಿ ದೇವರ ವಾಕ್ಯವನ್ನು ಓದಿಕೊಳ್ಳುವಾಗ ಕೆಲವು ಸಾರಿ ನಾವು ಒಂದು ಪೆನ್ಸಿಲ್ ತೆಗೆದುಕೊಂಡು ಒಂದು ವೇಳೆ ಅಂಡರ್ಲೈನ್ ಮಾಡಿಕೊಂಡು, ಈಗ ಗೋಧಿ ಅಂಥೇಳಿ ಇರುವಂಥ ಕಡೆಯಲ್ಲಿ
ಯೋಹಾನ 12 ಮತ್ತು 24 ಆ ರೀತಿಯಾಗಿ ಬರ್ಕೊಳ್ಳುವಂಥ ಒಂದು ಪ್ರಾಕ್ಟೀಸ್ ಮಾಡಿಕೊಳ್ಳುವಂಥ ಒಳ್ಳೆಯದ್ರಿ. ಯಾಕಂದರೆ ಕೆಲವು ಸಾರಿ ನಾನು ಹೇಗೆ ಬೈಬಲ್ ಸ್ಟಡಿ ಮಾಡಬೇಕು, ವೈಯಕ್ತಿಕವಾಗಿ ತಿಳ್ಕೊಳ್ಬೇಕು ಎಂಬುದನ್ನು ಕೆಲವು ಸಾರಿ ಸ್ಕೇಲ್ ತಗೊಂಡು ಇಲ್ಲಿ ತುಂಡಾಗಿ ಎಂಬುದಾಗಿರುವಂಥ ಕಡೆ ಒಂದು ಗ್ರೀನ್ ಕಲರು ಅಥವಾ ರೌಂಡಾಗಿ ಈ ರೀತಿಯಾಗಿ ಮಾಡಿಕೊಳ್ಳುವಾಗ ಚಿಕ್ಕ ಮಕ್ಕಳಿಗೂ ಕೂಡ ಯೌವನಸ್ಥರಿಗೂ ಕೂಡ ಅದನ್ನು ಸ್ಟಡಿ ಮಾಡಲಿಕ್ಕೆ ಬಹಳ ಆಸ್ಪದ. ದೇವರ ವಾಕ್ಯವು ಅಮೂಲ್ಯವಾದದ್ದು. ಒಬ್ಬ ಸ್ಕಾಫೀಲ್ಡ್ ಎಂಬಂಥ ಭಕ್ತನು 2 ತಿಮೋತಿ 2ನೇ ಅಧ್ಯಾಯದ 14-15ನೇ ವಚನವನ್ನು ರೈಟ್ಲಿ ಡಿವೈಡಿಂಗ್ ದ ವರ್ಡ್ ಎಂಬಂಥ ಒಂದು ಮಾತನ್ನು ಅವ್ರು ಹೇಳ್ತಾರೆ. ಯಾಕಂದರೆ ಕಿಂಗ್ ಜೇಮ್ಸ್ ಭಾಷಾಂತರದಲ್ಲಿ ದೇವರ ವಾಕ್ಯವನ್ನು ಸರಿಯಾಗಿ ಅದನ್ನು ವಿಭಾಗಿಸಬೇಕಂತ ಹೇಳ್ಬಿಟ್ಟು ಈ ಒಂದು ಮಾತನ್ನು ಪೌಲನು ಯಾಕೆ ಹೇಳಿದ್ದಾನೆ ಅಂತ ಹೇಳಿದ್ರೆ, ಪಾಲ್ ವಾಸ್ ಎ ಟೆಂಟ್ ಮೇಕರ್. ಪೌಲನು ಬಿಡಾರ ಮಾಡುವಂಥವನು. ಈಗ ಯಾವುದೋ ಒಂದು ಮದುವೆಗೋಸ್ಕರವಾಗಿ ಒಂದು ಗುಡಾರ, ಒಂದು ಟೆಂಟ್ ಆರ್ಡರ್ ಬಂದಾಗ ಆ ಕಟಿಂಗ್ನಲ್ಲಿ ಆತನು ಹೆಚ್ಚು ಕಡಿಮೆ ಮಾಡಿಬಿಟ್ಟಿದ್ರೆ, ರೈಟ್ಲಿ ಡಿವೈಡ್ ಮಾಡದಿದ್ರೆ, ಸರಿಯಾಗಿ ಕತ್ತರಿಸದಿದ್ರೆ, ಒಂದು ಕಡೆ ಕೆಳಗೆ ಒಂದು ಕಡೆ ಮೇಲೆ ಈ ರೀತಿಯ ಗುಡಾರ ಇದ್ದರೆ ಯಾರಪ್ಪ ಈ ಗುಡಾರ ಮಾಡಿದರು, ಯಾವ ಕಡೆಯಿಂದ ಆರ್ಡರ್ ಮಾಡಿದರೆ ಸರಿಯಾಗಿಲ್ಲ ಎಂಬುದಾಗಿ ಜನರು ಕಾಮೆಂಟ್ ಮಾಡ್ಬೋದು. ಅದೇ ರೀತಿಯಾಗಿ ದೇವರ ವಾಕ್ಯವು ಕೂಡ ಜೊತೆಯಾಗಿ ದೇವರು ಅದನ್ನು ಬರೆದಿಟ್ಟಿದ್ದಾನೆ. ಯೆಶಾಯ 34:16 ಗಾಡ್ಸ್ ವರ್ಡ್ ಈಸ್ ಇನ್ ಪೇರ್ಸ್, ದೇರ್ ಫೋರ್ ವಿ ಹ್ಯಾವ್ ಟು ಸ್ಟಡಿ ಇಟ್ ಇನ್ ಪೇರ್ಸ್. ಹಳೆ ಒಡಂಬಡಿಕೆಯಲ್ಲಿ ಇರುವಂಥದ್ದು, ಉದಾಹರಣೆಗೆ ಯಾಜಕಾಂಡದಲ್ಲಿರುವಂಥ ಕೆಲವು ವಿಷಯಗಳು ಇಬ್ರಿಯರಿಗೆ ಬರೆದ ಪತ್ರಿಕೆ ವಿವರಿಸ್ತದೆ. ಹಾಗೆ ಸರಿ. ಮತ್ತು ಈ ರೀತಿಯಾಗಿ ದೇವರಿಗೆ ನಾವು ಬಲಿಯನ್ನು ಸಮರ್ಪಿಸುವಾಗ 2ನೇ ವಚನದಲ್ಲಿ ಅದು ಯಾವುದು ದೇವರಿಗೆ ಸಮರ್ಪಿಸಿದಂಥ ಆ ಒಂದು ಧಾನ್ಯದ ನೈವೇದ್ಯ, ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆಯನ್ನು ಉಂಟು ಮಾಡೋದು. ನೋಡ್ರಿ, ಮತ್ತೆ ಈ ಪದ ಬರ್ತದೆ. ಯಾಜಕಾಂಡ 1:9 ಅದೇ ಪದ, ಯಾಜಕಾಂಡ 1:17 ಅದೇ ಪದ, ಯಾಜಕಾಂಡ 2:2 ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆ ಉಂಟು ಮಾಡೋದು. ಯಾಜಕಾಂಡ ಅದೇ 2ನೇ ಅಧ್ಯಾಯ ಮತ್ತು 9ರಲ್ಲಿ ಕೂಡ ಅದು ಸ್ವಲ್ಪ ಮಟ್ಟಿಗೆ ರಿಪೀಟ್ ಆಗ್ತದೆ, ಮತ್ತು 16ನೇ ವಚನದಲ್ಲಿ ಕೂಡ ಅದು ರಿಪೀಟ್ ಆಗ್ತಾ ಉಂಟು. ಅದೇನಂತ ಹೇಳಿದರೆ ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆ. ಅಂದರೆ ಇದರಿಂದ ನಾವು ತಿಳಿಯತಕ್ಕಂಥ ಒಂದು ಸಂಗತಿ ಏನಂದರೆ, ವಿ ಕ್ಯಾನ್ ಆಫರ್ ಅವರ್ ಸೆಲ್ಫ್ ಇಂಡಿಪೆಂಡೆಂಟ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಇಲ್ಲದೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಬೋದು ದೇವರಿಗೆ, ಆದರೆ ಅದು ಸುವಾಸನೆಯನ್ನು ದೇವರಿಗೆ ತರೋದಿಲ್ಲ. ದೇವರಿಂದ ಬಂದದ್ದು ದೇವರಿಗೆ ಹೋಗುವಾಗ ದೇವರು ಮೆಚ್ಚುಗೆಯನ್ನು ಹೊಂದುವಾತನು, ಸಂತೋಷ ಪಡುವಾತನು ಆಗಿದ್ದಾನೆಂಬುದಾಗಿ ತಿಳಿಯತಕ್ಕದ್ದು. ಮತ್ತು ಹಾಗೆಯೇ ನಾವು ಮುಂದೆ ಹೋದಾಗ 2ನೇ ಅಧ್ಯಾಯ ಯಾಜಕಾಂಡ 4ನೇ ವಚನದಲ್ಲಿ ಹುಳಿ ಇಲ್ಲದ ಗೋಧಿ ಹಿಟ್ಟು, ಹುಳಿ ಇಲ್ಲದ 2ನೇ ಅಧ್ಯಾಯ 4ನೇ ವಚನ, ಲೆವಿಟಿಕಸ್ ಚಾಪ್ಟರ್ 2:4, ಅದರಲ್ಲಿ ನೀವು ಒಲೆಯಲ್ಲಿ ಅಡಿಗೆ ಮಾಡಿದ್ದನ್ನು ನೈವೇದ್ಯವಾಗಿ ಸಮರ್ಪಿಸಬೇಕಾದರೆ ಅದು ಎಣ್ಣೆ ಬೆರೆಸಿದ ಹುಳಿ ಇಲ್ಲದ. ಹುಳಿ ಹೊಸ ಒಡಂಬಡಿಕೆಯಲ್ಲಿ ಯಾವುದಕ್ಕೆ ಸಂಕೇತ ಅಂದರೆ 2 ಸಂಗತಿಗಳಿಗೆ ಸಂಕೇತ. ಅದನ್ನು ಪೌಲನು ತಾನೇ ವಿವರಿಸ್ತಾನೆ. ಮೊದಲನೇ ಕೊರಿಂಥ 5ನೇ ಅಧ್ಯಾಯದ 8ನೇ ವಚನದಲ್ಲಿ ದುರ್ಮಾರ್ಗತನ ಮತ್ತು ದುಷ್ಟತ್ವ. ದುಷ್ಟತ್ವ ಒಂದು ಘಟನೆ, ದುರ್ಮಾರ್ಗತನ ಮಾರ್ಗ. ಇಟ್ಸ್ ಎ ಲಾಂಗ್ ಕೈಂಡ್ ಆಫ್ ಥಿಂಗ್. ಆದ ಕಾರಣ ವಿಕೆಡ್ನೆಸ್ ಎಂಬುದಾಗಿ ಇದು ಮೂಲ ಭಾಷೆಯಲ್ಲಿ ಅದಕ್ಕೆ ಮೆಲೈನ್ ಅಥವಾ ಮೆಲಿಗ್ನೆಂಟ್ ಅಥವಾ ಕ್ಯಾನ್ಸರಸ್. ಈ ಹುಳಿ ಹಿಟ್ಟು, ಈ ದುರ್ಮಾರ್ಗತನ, ದುಷ್ಟತ್ವ ದೇವರಿಗೂ ನಮಿಗೂ ಆರಾಧನೆಗೆ ಅಡ್ಡಿ. ಯಾಕಂದರೆ ಯಾಜಕಾಂಡ ಪುಸ್ತಕ ಫುಲ್ ಥೀಮ್, ಇಡೀ ವಿಷಯ ಧ್ಯೇಯ ಏನಂದರೆ ಆರಾಧನೆ. ಹೌ ಟು ಅಪ್ರೋಚ್ ಗಾಡ್, ದೇವರೊಂದಿಗೆ ಸಂಬಂಧ, ದೇವರೊಂದಿಗೆ ಅನ್ಯೋನ್ಯತೆ, ಹೌ ಟು ಹ್ಯಾವ್ ಫೆಲೋಶಿಪ್ ವಿತ್ ಗಾಡ್, ಹೌ ಟು ವರ್ಷಿಪ್ ಗಾಡ್, ಹೌ ಟು ಕನೆಕ್ಟ್ ವಿತ್ ಗಾಡ್. ದೇವರೊಂದಿಗೆ ಹೇಗೆ ನಾನು ಸಂಬಂಧಿಸಿಕೊಳ್ಬೇಕು, ದೇವರೊಂದಿಗೆ ನಾನು ಹೇಗೆ ಆತನನ್ನು ಆರಾಧಿಸಬೇಕು, ದೇವರ ಜೊತೆಯಲ್ಲಿ ಸಂಪರ್ಕ ನಾನು ಹೇಗಿಟ್ಕೊಳ್ಬೇಕು, ಸಂಸರ್ಗ ಹೇಗಿಟ್ಕೊಳ್ಬೇಕು, ಕಮ್ಯುನಿಕೇಷನ್ ಹೇಗಿಟ್ಕೊಳ್ಬೇಕು, ಮತ್ತು ದೇವರನ್ನು ಅಲ್ಟಿಮೇಟಾಗಿ ಹೇಗೆ ಸೇವಿಸಬೇಕು, ಸೇವೆ ಮಾಡಬೇಕು ಎಂಬುದನ್ನು ಯಾಜಕಾಂಡದಲ್ಲಿದೆ. ಅದಕ್ಕೆ ಅಡ್ಡಿ 2 ವಿಷಯಗಳು, ದುರ್ಮಾರ್ಗ, ದುಷ್ಟತ್ವ, ಹುಳಿ ಹಿಟ್ಟು.
ಆದ ಕಾರಣ ಹುಳಿ ಇಲ್ಲದೆ ನಾವು ನೋಡ್ಕೊಳ್ಬಾರ್ದು. ಹುಳಿ ಇಲ್ಲದೆ 4ನೇ ವಚನ 2ನೇ ಅಧ್ಯಾಯ 4ನೇ ವಚನದಲ್ಲಿ 2 ಸಾರಿ ಹುಳಿ ಇಲ್ಲದ ಎಂಬಂಥ ಪದ ಬರುವಂಥದ್ದನ್ನು ಗಮನಿಸ್ತಕ್ಕದ್ದು ಪ್ರಿಯ ವೀಕ್ಷಕರು. ಅದನ್ನು ಕೂಡ ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆಯನ್ನುಂಟು ಮಾಡೋದು. ಇಟ್ಸ್ ದ ಹೋಲಿ ಸ್ಪಿರಿಟ್ ದಟ್ ಮೇಕ್ಸ್ ಗಾಡ್ ಎಕ್ಸೈಟೆಡ್. ಫಾದರ್, ತಂದೆಯಾದ ದೇವರನ್ನು ಪವಿತ್ರಾತ್ಮನೇ ಖುಷಿಪಡಿಸುವಂಥ ಆತನು. ಈಗ ತ್ರಯೇಕತ್ವದಲ್ಲಿ ಒಂದು ವಿಷಯವನ್ನು ಗಮನಿಸ್ಬೋದು, ಅದೇನೆಂದರೆ ತಂದೆ ಮಗನನ್ನು ಸಂತೋಷಪಡಿಸುವಂಥದ್ದು, ಮಗ ತಂದೆಯನ್ನು ಸಂತೋಷಪಡಿಸುವಂಥದ್ದು, ಪವಿತ್ರಾತ್ಮನು ತಂದೆಯನ್ನು ಸಂತೋಷಪಡಿಸುವಂಥದ್ದು. ಈ ರೀತಿಯಾಗಿ ತ್ರಯೇಕತ್ವದಲ್ಲಿ ದೇರ್ ಈಸ್ ಎ ಯೂನಿಟಿ, ದೇರ್ ಈಸ್ ಎ ಜಾಯ್ ಆ್ಯಂಡ್ ದೇ ಲಿವ್ ಫಾರ್ ಈಚ್ ಅದರ್. ಪರಸ್ಪರ ಒಬ್ಬರಿಗೋಸ್ಕರವಾಗಿ ಒಬ್ಬರು ದೀರ್ಘವಾಗಿ ಬಾಳುವಂಥವರು, ಮೆಚ್ಚುಗಾಗಿ ಇರುವಂಥವರು, ಪರ್ಫೆಕ್ಟ್ ಅಲೈನ್ಮೆಂಟ್ ಎಂಬುದನ್ನು ನಾವು ನೋಡಿಕೊಳ್ತೇವೆ. ಸರಿ, ಹುಳಿ ಪದಾರ್ಥವನ್ನಾಗಲಿ ಸಿಹಿ ಪದಾರ್ಥವನ್ನಾಗಲಿ ಯೆಹೋವನಿಗೆ ಹೋಮ ಮಾಡಬಾರದು. ನಾನು ಅಂದ್ಕೊಂಡೆ ಹುಳಿ ಅಷ್ಟೇ ಅಂತ ಹೇಳ್ಬಿಟ್ಟು 2ನೇ ಅಧ್ಯಾಯ 11ನೇ ವಚನದಲ್ಲಿ ಸಿಹಿ ಪದಾರ್ಥ ಕೂಡ ಬೇಡ ಅಂತ ದೇವರು ಹೇಳ್ತಾರೆ. ಹಾಗಾದರೆ ಏನು ಬೇಕಂತೆ 12ನೇ ವಚನದಲ್ಲಿ? ಅವುಗಳನ್ನು ಪ್ರಥಮ ಫಲವಾಗಿ ದೇವರಿಗೆ ಒಪ್ಪಿಸಬಹುದು ಅಂತ 12ನೇ ವಚನ ವಿವರಿಸ್ತದೆ. 13ನೇ ವಚನ ಭಾಳ ಪ್ರಾಮುಖ್ಯವಾದಂಥ ಒಂದು ವಿಷಯವನ್ನು ಪವಿತ್ರಾತ್ಮನು ಯಾಜಕಾಂಡ 2ನೇ ಅಧ್ಯಾಯದಲ್ಲಿ ತರ್ತಾನೆ. ಅದು ಯಾವುದಂತ ಹೇಳಿದ್ರೆ ಉಪ್ಪು, ಸಾಲ್ಟ್. 2ನೇ ಅಧ್ಯಾಯ 13ರಿಂದ 16ನೇ ವಚನದಲ್ಲಿ ಉಪ್ಪಿನ ಬಗ್ಗೆ ಸಾಕಷ್ಟು ವಿಷಯಗಳಿದೆ. ಅದರಲ್ಲಿ ಈ ಮಾತು ಗಮನಿಸ್ತಕ್ಕದ್ದೇನೆಂದರೆ ಎಲ್ಲ ನೈವೇದ್ಯ ಪದಾರ್ಥಗಳಿಗೂ ಉಪ್ಪು ಹಾಕಿ ಸಮರ್ಪಿಸಬೇಕು. ನೈವೇದ್ಯ ಪದಾರ್ಥಗಳನ್ನ ಹೇಗೆ? ಉಪ್ಪು ಹಾಕಿ. ಉಪ್ಪು ಯಾವುದಕ್ಕೆ ಸೂಚನೆ ಅಂತ ಹೇಳ್ಬಿಟ್ಟು ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. 13ನೇ ವಚನದಲ್ಲಿ ಹೇಳಲಾಗಿದೆ, ಅದೇನೆಂದರೆ ಒಡಂಬಡಿಕೆಗೆ ಒಡಂಬಡಿಕೆಗೆ ಸೂಚನೆಯಾಗಿದೆ. ಆದ ಕಾರಣ ನಮ್ಮ ಅರ್ಪಣೆ ಅದು ಒಡಂಬಡಿಕೆ ಎಂಬುದಾಗಿ. ದೇವರು 2ನೇ ಅಧ್ಯಾಯ ಯಾಜಕಾಂಡವನ್ನು ಅಧ್ಯಯನ ಮಾಡುವಂತೆ ದೇವರು ಕೃಪೆ ಕೊಟ್ಟಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 2. And when any will offer a meat offering unto the Lord, his offering shall be of fine flour, and he shall pour oil upon it, and put frankincense thereon. And he shall bring it to Aaron's sons the priests, and he shall take thereout his handful of the flour thereof, and of the oil thereof, with all the frankincense thereof, and the priest shall burn the memorial of it upon the altar, to be an offering made by fire of a sweet savour unto the Lord. And the remnant of the meat offering shall be Aaron's and his sons'. It is a thing most holy of the offerings of the Lord made by fire. And if thou bring an oblation of a meat offering baken in the oven, it shall be unleavened cakes of fine flour mingled with oil, or unleavened wafers anointed with oil. And if thy oblation be a meat offering baken in a pan, it shall be of fine flour unleavened mingled with oil. Thou shalt part it in pieces, and pour oil thereon. It is a meat offering. And if thy oblation be a meat offering baken in the frying pan, it shall be made of fine flour with oil. And thou shalt bring the meat offering that is made of these things unto the Lord, and when it is presented unto the priest, he shall bring it unto the altar. And the priest shall take from the meat offering a memorial thereof, and shall burn it upon the altar. It is an offering made by fire, of a sweet savour unto the Lord. And that which is left of the meat offering shall be Aaron's and his sons'. It is a thing most holy of the offerings of the Lord made by fire. No meat offering which ye shall bring unto the Lord shall be made with leaven, for ye shall burn no leaven, nor any honey, in any offering of the Lord made by fire. As for the oblation of the first fruits, ye shall offer them unto the Lord, but they shall not be burnt on the altar for a sweet savour. And every oblation of thy meat offering shalt thou season with salt, neither shalt thou suffer the salt of the covenant of thy God to be lacking from thy meat offering. With all thine offerings thou shalt offer salt. And if thou offer a meat offering of thy first fruits unto the Lord, thou shalt offer for the meat offering of thy first fruits green ears of corn dried by the fire, even corn beaten out of full ears.
And thou shalt put oil upon it, and lay frankincense thereon. It is a meat offering. And the priest shall burn the memorial of it, part of the beaten corn thereof, and part of the oil thereof, with all the frankincense thereof. It is an offering made by fire unto the Lord.